ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ ನಮ್ಮ ಹೊಲದಾಗ ಹತ್ತಿ ಊರುಗುತ್ತಿದ್ದೆವು. ಹತ್ತಿ ಅಂದ್ರೆ ನೀರಾವರಿ ಹತ್ತಿ. ಅದು ಕಂಪ್ಲೀಟಾಗಿ ನಾವು ಯಾವ ಥರ ಹಚ್ತೀವಿ ಅಂತೇಳಿ ನನಗೆ ಗೊತ್ತಿಲ್ಲ. ಸೊ ಬೆಂಗಳೂರಿಂದ ಇಲ್ಲಿ ಬಂದು ಫಸ್ಟ್ ಟೈಮ್ ಇದು ಈ ವರ್ಷದ ನಂದು ಕೈಯಿಂದ ಮೊದಲನೇ ಬೀಜ ನೆಡುತ್ತಿದ್ದು ಭೂಮಿ ಹಾಕುತ್ತಿದ್ದು. ಇದಂದ್ರೆ ಇವತ್ತು ಹಿಡ್ಕೊಂಡು ಸ್ಟಾರ್ಟ್ ಆಗ್ತದೆ. ಒಂದು ಬೀಜ ಭೂಮಿ ಬಿತ್ತಿ ಪೂರ್ತಿ ಅದರ ಫಲ ತೊಗೊಳ್ತಾನೆ ಏನೇನೆಲ್ಲ ಎಫರ್ಟ್ ಆಗಬೇಕು ಮತ್ತು ಏನೇನೆಲ್ಲ ಕೆಲಸಗಳು ಮಾಡಬೇಕು, ಏನೇನೆಲ್ಲ ಕಷ್ಟಗಳು ಬರ್ತಾವೆ ಅನ್ನೋದೆಲ್ಲ ನಾನು ಕಂಪ್ಲೀಟಾಗಿ ಮುನ್ನ ಹೋಗ್ತಾ ತೋರಿಸ್ತೀನಿ. ಎಲ್ಲರೂ ಅಪ್ಡೇಟ್ ಇರಿ. ಇವತ್ತು ನೋಡಿರಿ ನಮ್ಮದು ಒಂದು 3 ಎಕರ್ ಪ್ಲಾಂಟ್ ಅದ. ಎಲ್ಲ ನೋಡಿದು 3 ಎಕರ್ ಪ್ಲಾಂಟ್ನಾಗ ನಾವು ಕಂಪ್ಲೀಟಾಗಿ ಹತ್ತಿ ಬೀಜ ಉರ್ಸಿತ್ತಿದ್ದು. ಸೊ ಸ್ವಲ್ಪ ಹಸಿ ಮಾಡಬೇಕಾಗಿತ್ತು. ಮಣ್ಣು ಸ್ವಲ್ಪ ದಿನಗಳು ಕಮ್ಮಿ ಇರೋದ್ರಿಂದ ಮಳೆ ಬರ್ತದೆ ಅಂತ ಹೇಳ್ಬಿಟ್ಟು ಸೊ ಹಂಗೆ ನಾಟಿ ಮಾಡಿ ಡ್ರಿಪ್ ಏನದ ಹಾಗೆ ಹಿಂದೆ ಹಾಕೊಳ್ಳುತ್ತಿದ್ದೆವು. ಇವು ಬೀಜ ಹೆಂಗೆ ಹಾಕೊಳ್ಳುತ್ತಿದ್ದೆವು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ 1 ಫೀಟ್ ಮ್ಯಾಲೆ ಮತ್ತು ಒಂದು ಸಾಲಿಗೆ ಏನದ 4 ಫೀಟ್ ಅಂತರ ಅದ. ಈ ಥರ ಮಾಡಿಕೊಂಡು ನಾವು ಬೀಜ ಹಾಕೊಳ್ಳುತ್ತಿದ್ದೆವು. ಲೇಬರ್ ಅಲ್ಲೆಲ್ಲ ಕೆಲಸ ಮಾಡುತ್ತಾರೆ ಈಗ ಆಲ್ರೆಡಿ. ಸೊ ಬೆಳಗ್ಗೆನೇ ಬಂದಿದ್ದೆವು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಸ್ವಲ್ಪ ಹುಷಾರಿಲ್ಲ, ಒಬ್ಬನು ಎಷ್ಟು ಆಯ್ತು ಅಷ್ಟು ಹಂಗೆ ಕೆಲಸ ಮಾಡುತ್ತೀನಿ. ಸೊ ಟ್ರಿಪ್ಗಳು ಹೇಳ್ಕೊಳ್ತೀನಿ. ಏನು ಹೇಳ್ಬೇಕು ಅಂತಂದ್ರೆ ಇವತ್ತಿನ ಹಿಡ್ಕೊಂಡು ಸ್ಟಾರ್ಟ್ ಆಗ್ತದೆ ನೋಡ್ರಿ. ಈ ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಗ್ತಿರ್ಬೇಕು. ಸೊ ಈ ವಿಡಿಯೋ ಯಾವ ಡೇಟಿಗೆ ಶೂಟ್ ಮಾಡೋತೀನಿ ಅಂದ್ರೆ 4th ಡೇಟು, ಮಂತ್ ಬಂದು 6 2026. ಸೊ ಇವತ್ತಿಗೆ ನಮ್ಮದು ಹತ್ತಿ ಬೀಜ ಉರುಗುತ್ತಿದ್ದು. ಸೊ ಇವತ್ತಿನ ಹಿಡ್ಕೊಂಡು ಲಾಸ್ಟ್ ಹತ್ತಿ ಬಿಡ್ಸತನ ಎಷ್ಟು ದಿನ ಹೋಗ್ತದೆ ಮತ್ತು ಯಾವ ಟೈಮಿಗೆ ಏನೇನು ಆಗ್ತಿರ್ತದೆ ಸೊ ಕಂಪ್ಲೀಟಾಗಿ ನಾನು ಮುಂದಿನ ವೀಡಿಯೋಗಳಾಗ ಹೇಳ್ಕೊತ ಹೋಗ್ತೀನಿ. ಸೊ ಹಂಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಸೊ ನಿಮ್ಗೆ ಯಾರ್ಯಾರಿಗೆ ಗೊತ್ತು ಈ ವಿಡಿಯೋ ಯಾರು ನೋಡುತ್ತೀರಿ, ಸೊ ಅವರು ಕೂಡ ನಿಮ್ಗೆ ಏನು ತಿಳಿತದೆ ಸ್ವಲ್ಪ ನನಗೂ ಅದೇ ಹೇಳಿದ್ರೆ ನನಗೂ ಸ್ವಲ್ಪ ಸಹಾಯ ಆಗ್ತದೆ. ಸೊ ಬರ್ರಿ ಬೀಜ ಹೆಂಗೆ ನಾಟಿ ಮಾಡೋತ್ತಾರ, ನಾಟಿ ಅಂತಂದ್ರೆ ನೀರು ಬಿಟ್ಟು ಮಾಡ್ತಾರೆ. ಸೊ ಬೀಜ ಹೆಂಗೆ ಬಿತ್ತನೆ ಮಾಡೋತ್ತಾರ ಕೈಯಿಂದ ಅಂತಂದು ತೋರಿಸ್ತೀನಿ. ನೀವು ಹಿಂದೆ ನೋಡ್ತಿರ್ಬೋದು ಲೇಬರ್ಗಳು ಬೀಜದಿಂದ ಬೀಜಕ್ಕೆ ಏನಿಲ್ಲ ಅಂದರು 1.5 2 ಫೀಟ್ ತನಕ ಒಂದೊಂದು ಬೀಜ ಹಾಕೊತಿದ್ದಾರೆ. ಮತ್ತು ನಾನು ಯೂಸ್ ಮಾಡ್ತಾರೋ ಬೀಜ ಬಂದ್ಬಿಟ್ಟು US ಅಗ್ರಿ, ಮತ್ತು ಇದಕ್ಕೊಂದು ನಂಬರ್ ಇದೆ ಇಲ್ಲಿ ನೋಡಿ, US ಅಗ್ರಿ ಸೀಡ್ 7067 ಅಂತ ಹೇಳ್ಬಿಟ್ಟು ನಾವು ಇದನ್ನು ಬಳಕೆ ಮಾಡ್ತಿದ್ದೀವಿ. ಯಾಕಂದರೆ ಮುಂಚೆ ಇಲ್ಲಿ ಆಲ್ರೆಡಿ 1-2-3 ಜನ ನಮ್ಮ ಹಳ್ಳಿಯಲ್ಲಿ 1-2-3 ಜನ ಬಳಕೆ ಮಾಡಿದ್ದಾರೆ, ಒಳ್ಳೆಯ ರಿಸಲ್ಟ್ ಇದೆ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಸೊ ಒಂದು ಹೇಳ್ಬೇಕಂದ್ರೆ ಒಂದು ಸಾಲಿಂದ ಸಾಲಿಗೆ 4 ಫೀಟು ಅಂತರ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಬೀಜದಿಂದ ಬೀಜ್ಗೆ 1.5-2 ಫೀಟ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಹುಷಾರಿಲ್ಲ, ರಾತ್ರಿ ಸ್ವಲ್ಪ ನೀರು ಕರೆಂಟ್ ರಾತ್ರಿ ಕೊಡ್ತಿದ್ದಾರೆ. ಸೊ ಆ ಕಡೆ ಕಬ್ಬು ಕಾಣಿಸ್ತಿದೆಯಲ್ಲ ಅದಕ್ಕೆಲ್ಲ ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ಇವಾಗ ಬೆಳಿಗ್ಗೆನೂ ಕಂಟಿನ್ಯೂ ಕೊಟ್ಟಿದ್ದಾರೆ ಕರೆಂಟ್. ಹೀಗಾಗಿ ಸ್ವಲ್ಪ ಹುಷಾರಿಲ್ಲ. ಮತ್ತು ಇದು ಟ್ರಿಪ್ ಆಲ್ರೆಡಿ ನಾವು ಈ ಕಡೆಯಿಂದ ಈ ಕಡೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇದು ಪೂರ್ತಿ ಮಾಡ್ಕೋಬೇಕು. ಇದಾದಮೇಲೆ ಮತ್ತು ಆ ಕಡೆದು ಡ್ರಿಪ್ ಹಾಕ್ಕೋಬೇಕು. ಸೊ ಇವತ್ತು ಇಲ್ಲ ನಾಳೆ ಅಷ್ಟಿಗೆ ನಾನು ಇದು ಪೂರ್ತಿ ನೀರು ಬಿಡೋ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಮಳೆ ಬಂದರೆ ಇನ್ನೂ ಉತ್ತಮ. ಸೊ ನಮಗೆ ಸ್ವಲ್ಪ ಲೇಟ್ ಆಯ್ತಿದ್ದು, ಯಾಕಂದರೆ ಬೀಜ ತೊಗೊಂಬರೋದು ಬೇರೆ ಕೆಲಸಗಳಿಂದ ಸ್ವಲ್ಪ ನಮಗೆ ಟೈಮ್ ಸಿಗಲಿಲ್ಲ. ಲೇಬರ್ಗಳು ಶಾರ್ಟೇಜ್ ಆಗಿರೋದ್ರಿಂದ ಲೇಬರ್ಗಳು ಟೈಮಿಗೆ ಸಿಗಲಿಲ್ಲ. ಸೊ ಅದ್ರ ಸಲುವಾಗಿ ನಾವು ಈ ಥರ ಮಾಡಬೇಕಾಗಿ ಬಂತು. ಸೊ ನಾ ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ದೋಸ್ತ್ ನೋಡಿ ಎಷ್ಟು ಹೈರಾಣ ಆಗೈತೆ ನನ್ನ ಸಲಿಂದ. ದುಡ್ನೇ ಹೊಂಟಿದ ಜರ ಟ್ರಿಪ್ಪಿಂದ ನನಗೆ ಕೆಲಸ ಅರ್ಜೆಂಟ್ ಅದೈತಿ ಅಂತ ಹಿಡ್ದು ಹಾಕಿನಿ. ಎಷ್ಟು ಹೈರಾಣ ತೊಗೊಂಡ್ರಿ ಸಾಕ್ಬಿಡು. ಅವ್ನು ಕೆಲ್ಸಿಗೆ ಹೊಂಟಿದ, ಪರ್ಸ್ನಲ್ ಕೆಲ್ಸಿಗೆ ಹೋಗಿದವ. ರಿಟರ್ನ್ ದುಡ್ನಿಲಿಂದ ಈ ಕಡೆ ನಮ್ಮ ಊರಿಗೆ ಹೊಂಟಿದ. ಸೊ ನನಗೆ ಇಲ್ಲಿ ಮ್ಯಾನ್ ಪವರ್ ಸ್ವಲ್ಪ ಅಡಾಸಿದಲ್ಲಿಂದ ಬಾಪ ಸುಮ್ಮನೆ ಸ್ವಲ್ಪ ಸಹಾಯ ಮಾಡೋತಂದ್ರೆ ಒಂದೇ ಮತ್ತಿಗೆ ಬಂದು ಕಿಶಂದ್ರೆ ಸಹಾಯ ಮಾಡುತ್ತಾನೆ ರೀ. ಸೊ ಈ ಥರನೂ ಫ್ರೆಂಡ್ಸ್ ಇದ್ರೆ ಸ್ವಲ್ಪ ಸಹಾಯ ಮಾಡೋರಿದ್ರೆ ಅನುಕೂಲ ಆಗ್ತಿರ್ತದೆ. ಒಬ್ರಿಗೊಬ್ರು ಹೆಲ್ಪ್ ಆದರೆ ಅದೇ ಫ್ರೆಂಡ್ಶಿಪ್ ಇರ್ತಾರೆ ರೀ. ಮತ್ತು ಅಲ್ಲಿಲ್ಲ ಅಂತಂದ್ರೆ ಇದಕ್ಕೂ ಯೂಸ್ ಇಲ್ಲ, ಏನಿಲ್ಲ. ಹೋಗ್ಯದ ಚಗು ಗಂಟದ ಏನು ಹೋಗ್ಯದ
ಇವು ಡ್ರಿಪ್ಪಿನ ಒಂದು ಪ್ರಾಬ್ಲಮ್ ಏನು ಗೊತ್ತಾನ, ಒಂದು ಸತಿ ಹಾಕಿದೆವು ಅಂದ್ರೆ ಅದು ರೌಂಡ್ ಹೊಡೆದಕ್ಕೆ ಅಂದ್ರೆ ಮತ್ತು ರಿಟರ್ನ್ ತೆಗಿಬೇಕು ಅಂತಂದ್ರೆ ಭಾಳ ದೊಡ್ಡ ತಲೆವಾಣಿ ಆಗ್ಬಿಡ್ತು ನೋಡಿರಿ ಪ್ರತಿಯೊಬ್ಬರು. ಇದಕ್ಕೆ ಸೊಲ್ಯೂಷನ್ ಏನು ಅಂತೇಳಿ ಇಲ್ಲಿ ತನಕ ನಮಗಾರ ಸಿಕ್ಕಿಲ್ಲ. ನಿಮ್ಗೆ ಸಿಕ್ಕಿತ್ತಂದ್ರೆ ಹೇಳ್ರಿ. ಇದು ಹೆಂಗೆ ಇದು ಸಿಗ್ಬಿದ್ದು ಕಟ್ಟದ ಕಾಣುತ್ತೆ. ಸೀಳೆ ಇಲ್ಲ ಇದು ಟ್ರ್ಯಾಕ್ಟರ್ ಗಳೇನೋ ಹಿಂಗೆ ಹೊಡೆದು ಇದ್ದಾವೆ ಅದರ ಸಂಬಂಧ. ಸೊ ಇದು ಕಟ್ ಮಾಡ್ಕೇಸಂದ್ರೆ ಮತ್ತೆ ಜಾಯಿನ್ ಮಾಡ್ತೀವಿ. ಸೊ ಈಗ ನೋಡ್ರಿ ಕಂಪ್ಲೀಟಾಗಿ 2 ಪಟ್ಟಿ ಹಚ್ಚೋದಾಯ್ತು. ಒಂದು 4 ಪ್ಯಾಕೆಟ್ ಬೀಜ ಹಾಕಿಬಿಟ್ರು. 5 ಜನ ಇದ್ದರು. ಒಂದಿನ ತೊಗೊಂಡ್ರು. ಒಂದಿನ ಅಂದರೆ ಬೆಳಗ್ಗೆ 6 ಗಂಟೆ ಬಂದು 12 ಗಂಟೆ ಅಷ್ಟಿಗೆ ಒಂದು 4 ಪ್ಯಾಕೆಟ್ ಬೀಜನ ಅಲ್ಲಿ ಬೀಜಗಳು ಬಿತ್ತು ಮಾಡಿದರು. ಏನಂತಂದ್ರೆ ಸ್ವಲ್ಪ ನೀರಿಂದು ಅಭಾವ ಕಡಿಮೆ ಇದೆ. ಸೊ ಜಲ್ದಿ ಡ್ರಿಪ್ ಹಾಕ್ಕೊಂಡು ಸಾಲ ಬಿಟ್ಟು ಬೇಗನೆ ಹಸಿ ಮಾಡ್ಕೊಂಡ್ಬಿಟ್ರೆ ನಾಟಿಗೆ ಜಲ್ದಿ ಆಯಿತು ಅಂತೇಳಿ ನಾವು ಕಾಯ್ಲಿಗೆ ಎತ್ತಿದ್ದು. ಸ್ವಲ್ಪ ಮಳೆ ಬಂತು ಅಂತಂತಂದ್ರೆ ಏನೂ ಟೆನ್ಷನ್ ಇರೋಂಗಿಲ್ಲ. ಮಳೆ ಬಂತು ಅಂತಂದ್ರೆ ನಮ್ಗೆ ಭಾರಿ ಆನಂದ ಆಗ್ತದೆ, ಭಾರಿ ಖುಷಿ ಆಗ್ತದೆ. ಯಾಕಂದ್ರೆ ಕಬ್ಬಿಗೂ ನೀರು ಬೇಕು, ಈ ಕಡೆ ಹತ್ತಿಗೂ ನೀರು ಬೇಕು. ಸೊ ಅದ್ರ ಸಲಿಂದ ಮಳೆ ಆಯಿತು ಅಂತಂದ್ರೆ ದೇವ್ರ ಪುಣ್ಯಲಿಂದ ಇವತ್ತು ಸಂಜೆಗೆ ಮಸ್ತ್ ಆಗ್ತದೆ. ಮಳೆ ಆಗಲಿಲ್ಲ ಅಂತಂದ್ರೆ ಸಂಜೆಗೆ ಬಂದು ಡ್ರಿಪ್ ಎಲ್ಲ ಕಂಪ್ಲೀಟಾಗಿ ಹೇಳ್ಕೋಬೇಕು. ಕಂಪ್ಲೀಟಾಗಿ ಹೇಳೋದು ಮತ್ತು ವಾಲ್ ಚಾಲು ಮಾಡಬೇಕು. ಮತ್ತು ನಾಳೆ ತನಕ ನೀರಿಗೆ ಕರೆಂಟಿಗೆ ಕಾಯಬೇಕು. ಬೆಳಗಿನ ಜಾವ ಅಷ್ಟೇ ನಾವು ಹತ್ತಿ ಬೀಜ ನಾಟಿ ಮಾಡಿದ್ದೀವಿ. ಸಾಯಂಕಾಲ ಆಗಸ್ಟ್ಗೆ ಮಳೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನೇನು ದೇವ್ರ ಹತ್ರ ಬೆಳ್ಕೊಂಡಿದ್ದೆ. ಬಟ್ ನೀವು ನೋಡ್ತಿರ್ಬೋದು ಚೆನ್ನಾಗೆಲ್ಲ ಮೋಡ ಎಲ್ಲ ಚೆನ್ನಾಗಿ ಬಂದಿದೆ. ಮಳೆ ಬರೋ ಸಾಧ್ಯತೆ ಎಲ್ಲ ಥರದ ಇದೆ. ಚೂರು ಗಾಳಿ ಇದೆ. ಮಳೆ ಬಂದರೆ ನನ್ನಷ್ಟು ಪುಣ್ಯವಂತ ಯಾರೂ ಇಲ್ಲ. ಮಳೆ ಬರಲಿಲ್ಲ ಅಂತಂದರೆ ನನ್ನ ದೃಷ್ಟ ಯಾರೂ ಇಲ್ಲ. ಇವತ್ತು ಹೆಡ್ಡಾಟ ಅನ್ನೋ ರೇಂಜಿಗೆ ಬಂದಿದೆ. ಯಾಕಂದರೆ ಡ್ರಿಪ್ ಇನ್ನೂ ಕ್ಲಿಯರ್ ಆಗಿಲ್ಲ. ಹುಷಾರಿಲ್ಲ ಅಂದ್ರೂ ಹಂಗೆ ಕೆಲಸ ಮಾಡ್ಕೊತ ಇವಾಗ ಅಲ್ಲಿಂದ ಇಲ್ಲಿ ತನಕ ಡ್ರಿಪ್ ಹಾಕೊಂಡು ಬಂದಿದ್ದೀವಿ. ಇದಿಷ್ಟು ಹಾಕೋಬೇಕು. ಇದೊಂದಾದ್ಮೇಲೆ ನೆಕ್ಸ್ಟ್ ಇದು ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಆ ಕಡೆನೂ ಅದು ಡ್ರಿಪ್ ಹಾಕೋಬೇಕು. ಸೊ ಅದಕ್ಕೂ ಒಂದಿನ ತೊಗೊಳುತ್ತೆ. ಸೊ ಟೋಟಲಾಗಿ ನನಗೆ 2 ದಿನ ಟೈಮ್ ತೊಗೊಳುತ್ತೆ ಇದು ಈ ಹೊಲಕ್ಕೆ ನೀರು ಬಿಡ್ಬೇಕಂದ್ರೆ. ಸೊ ಮಳೆ ಬಂತು ಅಂತಂದರೆ ನನಗೆ ತುಂಬ ಒಳ್ಳೆಯದಾಗುತ್ತೆ ಬೀಜಕ್ಕೂ, ಮತ್ತು ಚೆನ್ನಾಗಿ ಸಸಿ ಕೂಡ ಹೊರಗಡೆ ಬರುತ್ತೆ, ಹತ್ತಿ ಕೂಡ. ಏನಂತೀರಾ ಮಲ್ಲಿಕಾರ್ಜುನ್ ಅವರೇ? ನೋಡ್ಬೋದು ಮಳೆ ಎಲ್ಲ ಸುತ್ತ ಬರ್ತಾ ಇದೆ. ಆಕಾರ ನೋಡಿದ್ರೆ ಮಳೆ ಬರಬೇಕು. ಮಳೆ ಬಂದರೆ ಒಂದು ಈ ಕಡೆ ಹಾಕೊಂಡಿದ್ದೀವಿ. ಆ್ಯಕ್ಚುಲಿ ಅಂದರೆ ಗಾಳಿ ಸೌಂಡ್ಗೆ ಏನೂ ಕೇಳಿಸ್ತಿಲ್ಲ. ಈ ಕಡೆ ಕೆಲಸನೂ ಬಿಡೋ ಆಗಿಲ್ಲ, ಈ ಕಡೆ ವಿಡಿಯೋ ಮಾಡೋದನ್ನು ನಿಲ್ಲಿಸೋ ಆಗಿಲ್ಲ. ಸೊ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಮಾಡಬೇಕು. ತುಂಬ ಕಷ್ಟ ಆಗ್ತಿದೆ, ಆದರೂ ತುಂಬ ಪ್ರಯತ್ನ ಪಡಬೇಕು. ಯಾಕಂದ್ರೆ ಕ್ಯಾಮ್ರಾ ಏನೋ ಒಂದು ಮಾಡಬೇಕು ಅಂತೇಳಿ ಉದ್ದೇಶದ. ಏನಾಗ್ತದೆ ಗೊತ್ತಿಲ್ಲ, ಎಲ್ಲಿಯೋ ನಿಂದಿರ್ತ ಗೊತ್ತಿಲ್ಲ. ಬಟ್ ನಮ್ದು ಹೆಂಗಂದ್ರೆ ಸ್ಟ್ರಗಲ್ ಟು ಸ್ಟ್ರಗಲ್, ಇಫ್ ಯು ಸ್ಟ್ರಗಲ್ ಫುಲ್ ಸ್ಟ್ರಗಲ್. ಕೆಲವ್ರು ಅನ್ಕೋತಾರ ಭಾಳ ಓವರ್ ಮಾಡ್ತಾನ, ಕೆಲವ್ರು ಅನ್ಕೋತಾರ ಭಾಳ ದಿಮಾಕ್ ಮಾಡ್ತಾನ, ವಿಡಿಯೋ ಮಾಡ್ತಾನೆ, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಮಾತು ಹೇಳ್ತೀನಿ ಕೇಳ. ನಾ ಏನು ಹಾಕ್ತೀನಿ ಅಂತಂದು ವಿಡಿಯೋ ಮಾಡಲ್ಲ. ಆದ್ರೆ ಏನಾರ ಏನು ಒಂದಿಲ್ಲ ಒಂದಿನ ಹಾಕ್ತೀನಿ. ದಿನ ಮಾಡ್ತೀನಿ ಅಂತೇಳಿ ಏನೂ ಆಗಲ್ಲ. ಒಂದಿನ ಹಾಗೆ ಹಾಕಿ ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ. ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಇದು. ಅದಕ್ಕೆ ಇದು ಕೆಲಸ ಮಾಡತ್ತೀನಿ ಹಿಂಗ. ಸೊ ನಾನು ಅವಾಗಲೇ ಸಾಯಂಕಾಲ 6:30-7 ಗಂಟೆಗೆಲ್ಲ ಒಂದು ಮಾತಂದಿದ್ದೆ, ಮಳೆ ಬಂದರೆ ನನ್ನಷ್ಟು ಪುಣ್ಯವಂತ ಯಾರೂ ಇಲ್ಲ. ಮಳೆ ಬರಲಿಲ್ಲ ಅಂತಂದರೆ ನನ್ನ ದೃಷ್ಟ ಯಾರೂ ಇಲ್ಲ. ಬೀಜನ ಸುಮ್ಮನೆ ಭೂಮಿಯಲ್ಲಿ ಬೀಜ ಉರಿಸ್ಬಿಟ್ಟಿದೆ. ಅದು ನೀರು ಬಿಡೋಕೆ 2-3 ದಿನ ಟೈಮ್ ತೊಗೋತಿತ್ತು. ಸೊ ಮಳೆ ಬಂದರೆ ತುಂಬ ಉತ್ತಮ ಅಂತ ಅಂದ್ಕೊಂಡಿದ್ದೆ. ಮಳೆ ನಾವು ಅಂದ್ಕೊಂಡಿದ್ದಂಗೆ ತುಂಬ ಚೆನ್ನಾಗಿ ಬಂತು. ಇವಾಗ ನೀವು ನೋಡ್ತಿರ್ಬೋದು ಕತ್ಲಿದೆ, ಜಾಸ್ತಿ ಕಾಣಿಸಲ್ಲ. ಸೊ ಅಂದ್ಕೊಂಡಂಗೆ ಮಳೆ ತುಂಬ ಚೆನ್ನಾಗಿದೆ. ನಾನು ಬೆಳಿಗ್ಗೆಯಿಂದ ನನ್ನ ಮನಸ್ಸಲ್ಲೊಂದು ಅದೊಂದು ಭಯ ಇತ್ತು, ಮಳೆ ಬರುತ್ತೋ ಇಲ್ವೋ, ಹೆಂಗೆ ನೀರಿನ ತುಂಬ ಪ್ರಾಬ್ಲಮ್ ಆಗ್ತಿದೆಯಲ್ಲ, ಹೆಂಗೆ ದೇವ್ರನ್ನ ನಂಬ್ಕೊಂಡ್ಬಿಟ್ಟು ಬೀಜ ಭೂಮಿಗೆ ಹಾಕಿದ್ದೆ. ಲವ್ ಯು ಗಾಡ್. ಸೊ ತುಂಬ ಖುಷಿ ಆಗುತ್ತೆ ಈ ಥರ ಕೆಲಸಗಳು ಮಾಡಬೇಕಾದ್ರೆ. ದೇವ್ರು ನಮಗೆ ಕೈ ಹಿಡಿತಾನಲ್ಲ, ಸೊ ಅದನ್ನು ಯಾವ ರೀತಿ ಹೇಳಬೇಕು, ವ್ಯಕ್ತಪಡಿಸ್ಬೇಕು ಅಂತೇಳಿ ನಂಗೆ ಗೊತ್ತಾಗಲ್ಲ ಇದೆ. ಸೊ ಭಾಳ ಅಂದರೆ ಭಾಳ ಮನಸ್ಸಿಗೆ ಖುಷಿ ಆಗ್ಲತ್ತದ. ಯಾಕಂದ್ರೆ ನಾ ಏನೂ ಇರಲಾರ್ದೇ ಒಯ್ದು ಬೀಜ ಉಡ್ಸಿದ. ಮಳೆ ಬರ್ತಾನದ್ರೂ ನಂಗೆ ವಿಚಾರ ಇರಲಿಲ್ಲ. ಯಾಕೆ ಡೇ ಮಾರ್ನಿಂಗ್ ಹಿಡ್ಕೊಂಡು ಬಿಸಿಲು ಭಾಳ ಇತ್ತು. ಇವತ್ತು 1-2 ದಿನ ಆಯಿತು.
ಮೋಡ ಬರ್ತಿತ್ತು, ಮಳೆ ಆಗಂಗೆ ಅನಿಸಿತ್ತು, ಬಟ್ ಮಳೆ ಬರ್ತಿರ್ಲಿಲ್ಲ, ಸ್ವಲ್ಪ ಬರನ ಬಿಟ್ಬಿಡ್ತಿತ್ತು. ಸೊ ಇವತ್ತೇನದ ನಾ ಬೀಜ ಹಾಕಿ ಬಂದೀನಿ. ಟೋಟಲ್ ಒಂದು 2.5 ಎಕರೆಷ್ಟು ಬೀಜ ಹಾಕಿದ್ದೀನಿ. ಸೊ ಬೀಜ ಹಾಕಿದ್ಮೇಲೆ ಸರಿಯಾಗಿ ಮಳೆ ಆಗ್ಯದ. ನಂಗಂತೂ ಭಾರಿ ಖುಷಿ ಆಗ್ಯದ. ನಾ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನಂಗೆ ಭಾರಿ ಖುಷಿ ಅನಿಸುತ್ತೆ. ಯಾಕಂದ್ರೆ ನಂಗೆ ಪ್ರೆಸೆಂಟ್ ಹೇಳ್ಬೇಕಂದ್ರೆ ನಿದ್ದೆ ಇರಲಿಲ್ಲ, ಒಂದು 3-4 ದಿನ ನಿದ್ದೆ ಇಲ್ಲ, ಹುಷಾರಿಲ್ಲ, ಡೇ ನೈಟ್ ಕೆಲಸಗಳು ನೋಡ್ದವ. ಮತ್ತು ಇಂಥದ್ರದಾಗ ಏನಪ್ಪ ಹಿಂಗೆ ಅನ್ಸುತ್ತೆ, ನಾನು ಬಿಟ್ಟು ಇವತ್ತು ಕೂತಿದ ಅಂತ ಅಂದಿದ್ರೆ ಸ್ವಲ್ಪ ರೆಸ್ಟ್ ಮಾಡಿದ ಅಂತಂದ್ರೂ ನನಗೆ ಭಾಳ ಇದು ಹೊಡೆದು ತಗೋತಿತ್ತು. ಯಾಕಂದ್ರೆ ಮಳೆ ಬಂದಮೇಲೆ ಮತ್ತು ತೀರಾ ಹಚ್ಚು ತೆಗಿ ಅದು 2 ಆಳು ಕೆಲಸ ಇದ್ರೆ 4 ಆಳು ಕೆಲಸ ಲೆಕ್ಕಿ ಬಂದು ಕುಂದಿರ್ತಿತ್ತು. ಸೊ ಟೋಟಲ್ 5 ಆಳ್ದಾಗ ಕೆಲಸದಾಗ ನಂಗೆ ಟೋಟಲ್ ಒಂದು 2.5 ಎಕರೆ ಬೀಜ ಉರ್ಸ್ಕೊಳ್ಳೋದು ಆಯಿತು, ಪ್ಲಸ್ ಅರ್ಧ ಡ್ರಿಪ್ ಹೇಳ್ಕೊಳ್ಳೋದು ಆಯಿತು. ಮತ್ತು ಇನ್ನೊಂದು ಅರ್ಧ ಬಾಕಿ ಇದೆ, ನಾ ಅದು ಯಾವಾಗ ಹಾಕೊಂಡ್ರು ನಡೀತದೆ. ಯಾಕಂದ್ರೆ ಮಳೆ ಭರ್ಪೂರ್ ಆಗ್ಯದ. ಸೊ ಭಾರಿ ಆನಂದ ಆಗ್ಯದ ಮನ್ಸಿಗಂತೂ. ಸೊ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಮತ್ತು ನನ್ನ ಚಾನಲ್ ಯಾರು ಹೊಸಬ್ರು ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿನೇ ನನಗೆ ಕೊನೆ ತನಕ ಹೋಗಿ ಮುಟ್ಟಿಸ್ತಂತೆ ಅನ್ಕೋತೀನಿ. ನಂಬಿರೋ ಭೂಮಿತಾಯಿ ಮತ್ತು ನನ್ನ ನಂಬಿರೋನ ಯಾವತ್ತೂ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್. ಜೈ ಜವಾನ್, ಜೈ ಕಿಸಾನ್.